ಹಲೋ ಆ್ಯಂಡ್ ವೆಲ್ಕಮ್. ನಾನು ಹೆಲ್ಮೆಟ್ ಮ್ಯಾನ್. ಇದು ಸಿನಿಮಾ ವಿಮರ್ಶೆ. ಅವತಾರ್ ಪುರುಷ 1 ಅಷ್ಟಾಗಿ ಯಾರಿಗೂ ವರ್ಕ್ ಆಗಿಲ್ಲ ಅಂದರೂ ನನಗೆ ತಕ್ಕ ಮಟ್ಟಿಗೆ ಇಷ್ಟ ಆಗಿತ್ತು. ಕಂಟೆಂಟ್ ಒಂಥರ ಯೂನಿಕ್ ಆಗಿತ್ತು. ಜೊತೆಗೆ ಶರಣ್ ಸರ್ ಕಾಮಿಡಿ ಸಖತ್ ವರ್ಕ್ ಆಗಿತ್ತು. ಕಡೆ 20 ಮಿನಿಟ್ಸ್ ಅಂತೂ ಒಂದಷ್ಟು ಟ್ವಿಸ್ಟ್ ಟರ್ನ್ಸ್ ಎಲ್ಲ ಕೊಟ್ಟು ತಾನೇ ಕರ್ಣ ಅಂತ ಆ್ಯಕ್ಟ್ ಮಾಡ್ಕೊಂಡು ಜೋಯಿಶ್ವರ್ ಮನೆಗೆ ಬಂದಿದ್ದ. ಓವರ್ ಆ್ಯಕ್ಟಿಂಗ್ ಅನಿಲ್ಲ, ನಿಜವಾದ ಕರ್ಣ ಅಲ್ಲ ಅಂತ ಗೊತ್ತಾಗಿ ನಿಜವಾದ ಕರ್ಣ ಕುಮಾರ ಅನ್ನೋ ಹೆಸರಲ್ಲಿ ಶ್ರೀನಗರ ಕಿಟ್ಟಿ ಅವರ ಎಂಟ್ರಿ ಮಾಡಿಸಿ ಒಂದಷ್ಟು ವಿಚಾರಗಳ ಮೂಲಕ ಸೆಕೆಂಡ್ ಪಾರ್ಟಲ್ಲಿ ಏನಾಗುತ್ತೋ ಅನ್ನೋ ಕ್ಯೂರಿಯಾಸಿಟಿನ ತಕ್ಕ ಮಟ್ಟಿಗೆ ಬಿಲ್ಡ್ ಮಾಡಿದ್ರು. ಸೆಕೆಂಡ್ ಪಾರ್ಟ್ ಶುರು ಆಗುತ್ತೆ. ಫಸ್ಟ್ ಪಾರ್ಟ್ನ ಬ್ರೀಫಿಂಗ್ ಮೂಲಕ ಸಿನಿಮಾ ಮುಂದುವರಿಯುತ್ತೆ. ಶ್ರೀನಗರ ಕಿಟ್ಟಿ ಸರ್ ಒಬ್ರು ಸ್ಟಾರು. ಫಸ್ಟ್ ಪಾರ್ಟಲ್ಲಿ ಎಂಡ್ನಲ್ಲಿ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟು ಇಂಟ್ರೋ ಮಾಡಿಸಿದ್ರು. ಇಲ್ಲೇನೋ ಮಾಡ್ತಾರೆ ಅಂತ ನೋಡಿದರೆ ಅವರ ಕ್ಯಾಮಿಯೋನ ಸಿಲ್ಲಿಯಾಗಿ ಎಂಡ್ ಮಾಡಿಬಿಡ್ತಾರೆ. ಫಸ್ಟ್ ಹಾಫ್ ಅಟ್ಲೀಸ್ಟ್ ರೈಟಿಂಗ್ ಸುಮಾರಾಗಿತ್ತು, ಒಳ್ಳೆ ಸೆಟಪ್ ಎಲ್ಲ ಆಗಿ ತಕ್ಕ ಮಟ್ಟಿಗೆ ಚೆನ್ನಾಗಿ ಎಂಡ್ ಆಗಿತ್ತು. ಆದರೆ ಸೆಕೆಂಡ್ ಪಾರ್ಟ್ ರೈಟಿಂಗ್ನಲ್ಲಿ ಸರಿಯಾದ ಗ್ರಿಪ್ ಮತ್ತು ಫೋಕಸ್ ಇಲ್ಲದೆ ತಮ್ಮ ಕನ್ವೀನಿಯನ್ಸ್ಗೆ ಬೇಕಾದ ಹಾಗೆ ಬರ್ಕೊಂಡು ಹೋಗಿರೋ ಹಾಗೆ ಅನಿಸ್ತು. ಏನೂ ಆರ್ಗ್ಯಾನಿಕ್ ಆಗಿ ಸೆಟ್ ಆಗಿರಲಿಲ್ಲ. ತುಂಬ ಫೋರ್ಸ್ಡ್ ಸೀನ್ಸ್ ಬರ್ತಿದ್ವು. ಸಿನಿಮಾ ಸರಾಗವಾಗಿ ಸಾಗ್ತಾ ಇರಲಿಲ್ಲ. ಆಗಾಗ ಶರಣ್ ಸರ್ ಕಾಮಿಡಿ ಸ್ವಲ್ಪ ವರ್ಕ್ ಆದರೂ ಕೂಡ ಅದು ಕೂಡ ಅನಾವಶ್ಯಕ ಅನಿಸ್ತು. ಕೆಲವು ಕಾಮಿಡಿ ಸೀನ್ಸ್ಗಳಂತೂ ವರ್ಕ್ ಆಗ್ತಾನೆ ಇರಲಿಲ್ಲ. ಫಸ್ಟ್ ಪಾರ್ಟ್ ಎಂಡಿಂಗ್ನಲ್ಲಿ ಮೂಡಿಸಿದ ಕ್ಯೂರಿಯಾಸಿಟಿಗಳೆಲ್ಲ ಆರಂಭದಿಂದನೂ ಹುಸಿ ಆಗ್ತಾ ಹೋಗುತ್ತೆ. ಕಾಂಟೆಂಟ್ ಏನೋ ಚೆನ್ನಾಗಿದೆ, ವಿಭಿನ್ನವಾಗಿದೆ. ಮಾಟ, ವಾಮಾಚಾರ, ತ್ರಿಶಂಕು ಲೋಕ ಅನ್ನೋ ಲೋಕದ ಕಲ್ಪನೆ ಎಲ್ಲ ವಿಶೇಷವಾಗಿದೆ. ಅದರ ಬಗೆಗಿನ ಸ್ಟಡಿ, ರಿಸರ್ಚ್ ಆ್ಯಂಡ್ ಎಫರ್ಟ್ಸ್ ಎಲ್ಲ ಕಾಣುತ್ತೆ. ಆದರೆ ಪೂವರ್ ರೈಟಿಂಗಿಂದ ಏನೂ ಸರಿಯಾಗಿ ಕನೆಕ್ಟ್ ಆಗದೆ, ಅಷ್ಟಾಗಿ ಇಂಟ್ರೆಸ್ಟ್ ಮೂಡಿಸ್ದೆ ಹೇಗೇಗೋ ಕ್ಲೈಮ್ಯಾಕ್ಸ್ ತಲುಪಿ ಕ್ಲೈಮ್ಯಾಕ್ಸ್ನಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸಿದ್ರು. ಎಂಡಿಂಗ್ ಯಾಕೋ ಅಷ್ಟಾಗಿ ತೃಪ್ತಿ ಕೊಡದೆ ಎಂಡ್ ಆಗುತ್ತೆ. ಸ್ವಲ್ಪ ತಡ್ಕಾಡಿದ್ರು, ಆರ್ಗ್ಯಾನಿಕ್ ಅನಿಸದೇ ಇದ್ರು. ಸೆಟಪ್ ಮಾಡಿದ ಕಥೆನ, ಹೇಳಕೊಟ್ಟಿರೋ ಕಥೆನ ತಕ್ಕ ಮಟ್ಟಿಗೆ ನೀಟಾಗಿ ಹೇಳಿ ಮುಗಿಸಿದ್ದಾರೆ ಅಂತ ಹೇಳ್ಬೋದು. ಓವರ್ ಆಗಿ ಒಂದು ಆವರೇಜ್ ವಾಚ್ ಅಂತ ಹೇಳ್ಬೋದು. ಈ ಸಿನಿಮಾ ಬಗ್ಗೆ ಅಷ್ಟಾಗಿ ನಂಬಿಕೆ ಸ್ವತಃ ಡೈರೆಕ್ಟರ್ ಸುನಿ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ ಪುಷ್ಕರ್ ಅವರಿಗೆ ಇರಲಿಲ್ಲ ಅನ್ಸುತ್ತೆ. ಸೊ ಅಷ್ಟಾಗಿ ಪ್ರಮೋಟ್ ಮಾಡದೆ OTT ಸ್ಯಾಟಲೈಟ್ ಬಿಸ್ನೆಸ್ ಎಲ್ಲ ಮಾಡಿಕೊಂಡು ಸೇಫ್ ಆಗಿ ಥಿಯೇಟರ್ಲಿ ಬಂದಷ್ಟು ಬರಲಿ ಅನ್ನೋ ಥರ ರಿಲೀಸ್ ಮಾಡಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇನ್ನು ನೋಡೋದು ಬಿಡೋದು ನಿಮ್ಮ ಇಷ್ಟ. ಫಸ್ಟ್ ಪಾರ್ಟ್ ನೋಡಿದವರು ಕೊನೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ಒಂದ್ಸಲ ನೋಡ್ಬೋದು, ಇಲ್ಲ OTTಗೆ ಕಾಯ್ಬೋದು. ಮುಂದಿನ ವಾರದಲ್ಲೇ ನನ್ನ ಪ್ರಕಾರ ಬಂದ್ಬಿಡ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.